ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಘಾಟಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡಿ, ಇಲ್ಲಿ ಊಟಕ್ಕೆ ಪೂಜೆ ಮಾಡಿಕೊಂಡು ಆಮೇಲೆ ಮೇನ್ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಫ್ರೆಂಡ್ಸ್. ನಮ್ಗೆ ಅಲ್ಲಿ ಹೋದ್ಮೇಲೆ ಅನಿಸ್ತು ಇನ್ನೊಂದು ದಿವಸ ಆದರೂ ಬೇರೆ ದಿವಸ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾವು ವರ್ಷನೂ ಇಲ್ಲಿ ಸೀರೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಸೊ ಹುತ್ತ ಇದೊಂದೇ ಅಲ್ಲ, ತುಂಬಾ ಹುತ್ತಗಳಿದಾವಲ್ವಾ, ಅಲ್ಲೆಲ್ಲಾನು ತುಂಬಾನೇ ಜನ ಇದ್ರು ಫ್ರೆಂಡ್ಸ್. ತುಂಬಾ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಇಲ್ಲಿ ಪೂಜೆ ಎಲ್ಲ ಆಯ್ತು ಫ್ರೆಂಡ್ಸ್. ಇಲ್ಲಿ ಮೇನ್ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಇಲ್ಲಿನೂ ಅಷ್ಟೇ ತುಂಬಾ ಜನ ಇದ್ದಾರೆ. ನಾವು ಗೊರವನಹಳ್ಳಿ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ನಮ್ಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದೀವಿ ಫ್ರೆಂಡ್ಸ್. ಸೊ ಇವಾಗ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್. ಇಲ್ಲಿನೂ ಅಷ್ಟೇ ತುಂಬಾ ಜನ ಇದ್ದಾರೆ. ಸೊ ನೋಡ್ತಾ ಇದ್ದೀರಲ್ವಾ, ಇದು ಫೌಂಟೇನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈ ಕಡೆ ನೋಡು. ಇಲ್ಲಿನೂ ಜನ ಇದ್ರು ಫ್ರೆಂಡ್ಸ್. ಅಲ್ಲಿ ನಮ್ಗೆ ಪರಿಚಯ ಇರೋರು ಒಬ್ರು ಪೂಜಾರಿ ಇದ್ರು. ಸೊ ಅವರು ಬೇಗ ಬಿಟ್ಟರು ನಮ್ಮನ್ನ. ಅವ್ರ ದೇವಸ್ಥಾನ ಒಳಗಡೆ ಎಲ್ಲ ಉಡಿಯೇ ಮಾಡಿಲ್ಲ ಫ್ರೆಂಡ್ಸ್. ನಾನು ಗೊರವನಹಳ್ಳಿ ಮಹಾಲಕ್ಷ್ಮಿದು ಮೇನ್ ಟೆಂಪಲ್ ನೋಡಿ, ಇದು ಫೋಟೋ ಮಾತ್ರ ಹಾಕ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನ ಪಕ್ಕ, ಇದು ದೇವಿ ಶ್ರೀ ಮಾರಿಕಾಂಬಾ ದೇವಸ್ಥಾನ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ದೇವಸ್ಥಾನದ ಪಕ್ಕದಲ್ಲೇ ಅದೇ ಕಮಲಮ್ಮ ಅಂತ ಹೇಳ್ತಾರಲ್ವಾ, ಸೊ ಅವ್ರದ್ದು ದೇವಸ್ಥಾನ ಇದು. ಸೊ ದೇವಿ ದರ್ಶನ ಎಲ್ಲ ಆಯ್ತು ಫ್ರೆಂಡ್ಸ್. ಇಲ್ಲಿ ನಾವು ಊಟಕ್ಕೆ ಅಂತ ಬಂದಿದ್ದೀವಿ. ಪ್ರಸಾದ ಎನಿ ಟೈಮ್ ಸಿಗುತ್ತೆ ಇಲ್ಲಿ. ನಾವು ಯಾವಾಗಲೂ ಇಲ್ಲಿ ಬಂದಾಗೆಲ್ಲ ಬರ್ತಾ ಇರ್ತೀವಿ ಫ್ರೆಂಡ್ಸ್. ಇಲ್ಲಿ ತುಮಕೂರು ಹತ್ರ ಇಲ್ಲಿ ಅತ್ತೆ ಮಾವ ಇದ್ದಾರೆ. ಸೊ ಅಲ್ಲಿಗೆ ಬಂದಾಗೆಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಸ್ವೀಟ್ ಪೊಂಗಲ್ ಮತ್ತೆ ಅಂದ್ರೆ ಅನ್ನ ಸಾಂಬಾರು ಕೊಟ್ಟಿದ್ರು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಇವಾಗ ನಾವು ಅತ್ತೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ನೈಟ್ ಅಲ್ಲಿ ಇದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗು ಬೆಂಗಳೂರಿಗೆ ಹೋಗ್ತೀವಿ ಫ್ರೆಂಡ್ಸ್. ಇದು ನೋಡಿದ್ರೆ, ಇದು ಮನೆ ಹತ್ರ ಬಂದಿದ್ದೀವಿ. ಇದು ಒಂದೇನೋ ಜಾವಗೆ ಕೋಳಿ ಅಂತಾರಲ್ವಾ, ಸೊ ಅದು ಇವರು ನಮ್ಮ ಅತ್ತೆಯವರು ಮೇಯಿಸ್ಕೊಂಡಿದ್ರು ಇಲ್ಲಿ. ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್. ಇದನ್ನ ನೋಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಶೋ ಅಪ್ ಮಾಡುತ್ತೆ ಗೊತ್ತಾ. ಇದು ಯಾರಾದ್ರೂ ಟ್ರೈನಿಂಗ್ ಕೊಟ್ಟಿದಾರೇನೋ ಅಂತ ಅಂದ್ಕೋಬೇಕು, ಆ ತರ ಮಾಡುತ್ತೆ.